ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಓಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮ್ಮ ಎಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ, ಹಾಗೆ ಭಾಳ ಮುಖ್ಯವಾಗಿ ಈ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಆಫೀಸ್ ಅಥವಾ ಅಂಗಡಿ ಯಾವುದಾದ್ರೂ ಆಗಿರ್ಬೋದು, ಆಫೀಸ್ ಅಥವಾ ಅಂಗಡಿಯಲ್ಲಿ ನೀವು ವ್ಯಾವಹಾರಿಕವಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಮ್ಯಾಕ್ಸಿಮಮ್ ಈ ವಸ್ತುವನ್ನು ನಿಮ್ಮ ಅಂಗಡಿಯಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಿ. ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಪೂಜನೀಯವಾಗಿರ್ತಕ್ಕಂಥ ಈ ವಸ್ತುವನ್ನು ಇಟ್ಟಾಗ ಮ್ಯಾಕ್ಸಿಮಮ್ ಅಲ್ಲಿರ್ತಕ್ಕಂಥ ವಾಸ್ತು ದೋಷ ನಿವಾರಣೆ ಆಗಿ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಅಭಿವೃದ್ಧಿ ವ್ಯಾವಹಾರಿಕವಾಗಿ ಆಗಿರ್ಬೋದು, ನಿಮ್ಮ ಒಂದು ಆಫೀಸ್ ಅಭಿವೃದ್ಧಿ ಕಂಪನಿಯ ವಿಚಾರ ಆಗಿರ್ಬೋದು, ಮ್ಯಾಕ್ಸಿಮಮ್ ಈ ಒಂದು ಪೂಜನೀಯ ವಸ್ತುವನ್ನು ಇಟ್ಟಾಗ ಖಂಡಿತವಾಗಿ ಶುಭತ್ವ ವಾಸ್ತುವಿನ ದೋಷಗಳು ನಿವಾರಣೆ ಆಗಿ ಒಳ್ಳೆಯದಾಗುತ್ತೆ. ನೋಡೋಣ, ಆ ವಿಚಾರವನ್ನು ನಾನು ಕೊನೆಗೆ ತಿಳಿಸ್ಕೊಡ್ತೇನೆ. ಗುರುವಾರ ಆಗಿರೋದ್ರಿಂದ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ. ಚತುರ್ಥಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ, ವೃದ್ಧಿ ಯೋಗ ಇರ್ತಕ್ಕಂಥ ಸಮಯ, ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥದ್ದು, ಚಂದ್ರ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1:37 3 ಗಂಟೆ 2 ನಿಮಿಷದವರೆಗೆ, ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ 6:32 7 ಗಂಟೆ 57 ನಿಮಿಷದವರೆಗೂ. ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 9:22 10 ಗಂಟೆ 47 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ. ಬೆಳಗ್ಗೆ 10:27 11:09 ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ. ಮಧ್ಯಾಹ್ನ 2:37 3 ಗಂಟೆ 19 ಕೂಡ. ಸ್ನೇಹಿತರೆ, ಇವತ್ತು ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಶುಭ ಕಾಲ, ಯಾರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ನಾವು ನೋಡೋಣ. ಮೊದಲ ವಿಚಾರವಾಗಿ ತಗೊಂಡಾಗ ಮೇಷರಾಶಿ ತಗೋಣ. ಮೇಷರಾಶಿಯವ್ರಿಗೆ ನಿಜವಾಗ್ಲೂ ಈ ದಿನ ಮಕ್ಕಳು ಹಾಗೆ ತಂದೆಯ ವಿಚಾರದಲ್ಲಿ ವಾಗ್ವಾದಗಳು ನಡೀಬೋದು. ನಿಮ್ಮ ಅಹಂ ಇಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನಸ್ಥಿತಿ ಹಾಗೆ ಮಕ್ಕಳು ಮನೆಯ ವಿಚಾರ ಯಾವುದೇ ಒಂದು ವಿಚಾರದಲ್ಲಿ ಖಂಡಿತವಾಗಿ ಅಹಂ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ಈ ದಿನ ತುಂಬ ಆಸೆ ಆಕಾಂಕ್ಷೆಗಳು ಕೂಡಿರ್ತಕ್ಕಂಥ ದಿನ. ಹೆಸರು ಕೀರ್ತಿ ನಂದೇ ನಡಿಬೇಕು ಅಂತಕ್ಕಂಥ ಒಂದು ಮನೋಭಾವ ಒಂದಷ್ಟು ಸಮಸ್ಯೆಯನ್ನು ಇದು ಮಾಡ್ತಕ್ಕಂಥದ್ದಿರುತ್ತೆ. ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು. ಸ್ವಲ್ಪ ಎಚ್ಚರಿಕೆ. ನಿಮ್ಮ ರಾಜಕೀಯ ಜೀವನದಲ್ಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಸಾಧ್ಯವಾದರೆ ಹಸುಗಳಿಗೆ ಚಪಾತಿಯನ್ನು ಕೊಡಿ. ಶಿವನ ಅಷ್ಟೋತ್ತರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಹಾಗೆ ವೃಷಭ ರಾಶಿಯ ವಿಚಾರಕ್ಕೆ ಬರೋಣ. ನೋಡಿ, ವೃಷಭ ರಾಶಿಯವರಿಗೆ ಸಾಧ್ಯವಾದರೆ ಈ ದಿನ ಸಂಧಾನ ಅಥವಾ ಎದುರಾಳಿಯಿಂದ ಬರ್ತಕ್ಕಂಥ ಯಾವುದೇ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕಾಲ ಕೂಡ ಆಗ್ತದೆ. ಒಂದು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು, ಈ ದಿನ ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ನಡೆದರೂ ಸಹಿತವಾಗಿ ಖಂಡಿತ ಶುಭತ್ವವನ್ನು ಕೊಡುತ್ತೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ನಿಮ್ಮನ್ನು ಖಂಡಿತವಾಗಿ ಶಾಂತ ಸ್ವಭಾವವನ್ನಾಗಿ ಮಾಡ್ತಕ್ಕಂಥದ್ದಿರುತ್ತೆ. ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಉತ್ತಮವಾಗಿರ್ತಕ್ಕಂಥದ್ದು ನೋಡಿದ್ವಿ. ಖಂಡಿತ ವಿದ್ಯಾರ್ಥಿ ಕೂಡ ಶುಭ ದಿನ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ. ವೃಷಭ ರಾಶಿಯವ್ರಿಗೆ ಮಾತಿನ ಮೇಲೆ ಒಂದಷ್ಟು ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಸೋಂಬೇರಿತನ ಕಡಿಮೆ ಮಾಡಿ ಶುಭ ಆಗ್ತದೆ. ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬರೋಣ. ನೋಡಿ, ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿನ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಗೊಂದಲವನ್ನು ಮಾಡಿಕೊಳ್ಳಬೇಡಿ. ನಿಮ್ಮ ಪ್ರಯತ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದ್ದೀರಾ. ಆದರೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಸಮಸ್ಯೆ ಬರ್ತದೆ. ಗೊಂದಲದ ವಾತಾವರಣ ಇರುತ್ತೆ. ಸಿಟ್ಟಿನಿಂದ ಅನರ್ಥಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಬರುತ್ತೆ. ನಾನಾ ವಿಧವಾಗಿರ್ತಕ್ಕಂಥ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಬರಬಹುದು. ಅಥವಾ ಮಾನಸಿಕ ಶಾಂತಿ ಕದಡ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಸಹಪಾಠಿಗಳು, ನಿಮ್ಮ ಒಂದು ಕೊಲೀಗ್ಸ ಯಾರೇ ಆಗಿರ್ಬೋದು, ನಿಮ್ಮ ಮಾಡ್ತಕ್ಕಂಥ ಕೆಲಸದ ವಿಚಾರವಾಗಿ ಅವರೊಟ್ಟಿಗೆ ಅನ್ಯೂನ್ಯತೆಯನ್ನು ಬೆಳೆಸ್ಕೊಳ್ಳಿ. ವಾಗ್ವಾದಗಳು ಬೇಡ ಸ್ವಲ್ಪ ಮಟ್ಟಿಗೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ನಿಮ್ಮ ಕೆಲಸ ಸ್ಥಳದಲ್ಲಿ ನಡೀತಕ್ಕಂಥ ಒಂದು ಪ್ರವೃತ್ತಿಯಾಗಿರೋದ್ರಿಂದ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಥವಾ ಜಲಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಓಂ ಸೋಂ ಸೋಮಾಯ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ.
ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋಣ. ಪ್ರೀತಿಯ ಮನೋಭಾವ ಜಾಸ್ತಿ ಇರುತ್ತೆ, ಸ್ವಲ್ಪ ಜಲಸ್ ಬುದ್ಧಿ ಇರ್ತದೆ, ಪೊಸೆಸಿವ್ನೆಸ್ ಜಾಸ್ತಿ ಇರ್ತದೆ. ಯಾರು ಕಟಕ ರಾಶಿಯಲ್ಲಿ ಇದ್ದೀರೋ ಈ ದಿನ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥ ದಿನ. ಯಾರು ಟ್ರೇಡಿಂಗಲ್ಲಿ ಇರತಕ್ಕಂಥವ್ರಿಗೆ ಒಂದಷ್ಟು ಶುಭ ಇರತಕ್ಕಂಥದ್ದಿರುತ್ತೆ. ಆ ಬಂದಿದ್ದು ಕೂಡ ಉಳಿದಲೇ ಇರತಕ್ಕಂಥ ಒಂದು ಸಂದರ್ಭಗಳು ಒದಗಿ ಬರ್ತಕ್ಕಂಥದ್ದಿರುತ್ತೆ. ವ್ಯಾಪಾರ ವಹಿವಾಟುಗಳು ಜಂಟಲಿಂದ ಮಾಡಿ, ತುಂಬ ಇನ್ವೆಸ್ಟ್ಮೆಂಟ್ ಬೇಡ, ಲೆಸ್ ಇನ್ವೆಸ್ಟ್ಮೆಂಟ್ ಖಂಡಿತ ಮೋರ್ ಗೈನ್ ಅಂತ ಈ ದಿನ ಒಂದು ಸ್ಲೋಗನ್. ಸಾಧ್ಯವಾದಷ್ಟು ಅದೇ ರೀತಿಯಾಗಿ ಇರತಕ್ಕಂಥದ್ದು ಭಾಳ ಒಳ್ಳೆಯದು. ಹಾಗೆ ಸಿಂಹರಾಶಿಯ ನೋಡಿ, ಸಿಂಹರಾಶಿಯವ್ರಿಗೆ ಈ ದಿನ ಲೋನ್ ಅಥವಾ ಲೋನ್ ವಿಚಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ. ತಂದೆಯ ಒಂದು ಆರೋಗ್ಯದ ಸ್ಥಿತಿಗತಿಗಳು ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ತರಬಹುದು. ಯಾರು ಸಿಂಹರಾಶಿಯಲ್ಲಿದ್ದಿರೋ ಭಾಳ ವಿಶೇಷವಾಗಿ ಈ ದಿನ ಸ್ವಲ್ಪ ಮಟ್ಟಿಗೆ ತಮ್ಮ ತಂದೆಯ ಒಂದು ಅಭಿವೃದ್ಧಿ ಅಂದರೆ ಜಮೀನಿನ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಸ್ವತಃ ಮನೆಯ ವಿಚಾರದಲ್ಲಾಗಿರ್ಬೋದು, ಒಂದು ರೀತಿಯಾಗಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ನಡೆ ನಿಮ್ಮಲ್ಲಿ ಕಾಣ್ತದೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥ ದಿನ. ಸ್ವಲ್ಪ ಹಮ್ಮಿರ್ತಕ್ಕಂಥದ್ದು ಕೂಡ ತೋರಿಸ್ತದೆ. ಸುಮ್ಮನೆ ಸಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರಬಹುದು. ಹಾಗಾಗಿ ನೀವು ಕಾಮಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಶಿವನ ಅಷ್ಟೋತ್ತರಗಳು ಪಠನೆ ಮಾಡಿಕೊಳ್ಳಿ, ಶುಭ ಆಗ್ತದೆ. ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬರೋಣ. ನೋಡಿ, ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ನಿಮ್ಮ ಡಿಸೈರ್, ಆಸೆ ಆಕಾಂಕ್ಷೆಗಳು, ಸ್ನೇಹಿತರಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ಶುಭತ್ವ. ಯಾವುದಾದ್ರೂ ಸೈಟ್ ಮಾರಾಟ ಆಗ್ತಿಲ್ಲ ಈ ದಿನ ಅಂತಕ್ಕಂಥವ್ರಿಗೆ, ಅಥವಾ ಮನೆ ಯಾವುದೋ ಮಾರಾಟ ಕೆಟ್ಟಿದ್ದೆ, ಯಾವುದೋ ಒಂದು ವಸ್ತು ಮಾರಾಟ ಕೆಟ್ಟಿದೆ ಗುರುಗಳೇ, ಮ್ಯಾಕ್ಸಿಮಮ್ ಈ ದಿನ ಫುಲ್ಫಿಲ್ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ. ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋಣ. ನೋಡಿ, ತುಲಾರಾಶಿಯವ್ರಿಗೆ ಈ ದಿನ ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ. ಖಂಡಿತವಾಗಿ ಧನಲಾಭ ಇರ್ತಕ್ಕಂಥ ದಿನ. ತುಲಾರಾಶಿಯವ್ರಿಗೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ. ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳಿ, ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಈ ದಿನ ತುಲಾರಾಶಿಯವ್ರಿಗೆ. ಖಂಡಿತವಾಗಿ ಧನಲಾಭ ಇರ್ತಕ್ಕಂಥ ದಿನ, ಒಳ್ಳೆಯದಾಗಿ. ಹಾಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ನಿಮ್ಮ ಪ್ರಯತ್ನದಿಂದ ಗೆಲುವು ಸಾಧ್ಯತೆ ಇರುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಗೆಲುವನ್ನು ಮಾಡ್ತಕ್ಕಂಥದ್ದಿರುತ್ತೆ. ಅನೇಕ ವಿಚಾರದಲ್ಲಿ ಡಿಸ್ಕಷನ್ಸ್ ಮಾಡಿ ಅದನ್ನು ಗೆಲ್ಲುವ ಒಂದು ಶಕ್ತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದಿರುತ್ತೆ. ನಿಮ್ಮ ಸ್ವತಃ ನಿರ್ಧಾರದಿಂದ ಯಾವುದೇ ಒಂದು ಕೆಲಸಗಳನ್ನು ಗೆಲ್ತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತಾ ಇದೆ. ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ, ಧನುರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಅಥವಾ ತಮ್ಮ ಮಾತಿನಿಂದಲೇ ಅನರ್ಥಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಕುಟುಂಬದೊಟ್ಟಿಗೆ ಒಂದು ರೀತಿಯಾಗಿ ವಾಗ್ವಾದಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿದ್ಯಾರ್ಥಿಗಳು ಕೂಡ ಚಂಚಲತೆ ಕಾಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ, ಅಥವಾ ಇಲ್ದಲೇ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಯಾವುದೇ ಕಾರಣಕ್ಕೂ ಮಾತಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಹಸುಗಳಿಗೆ ಚಪಾತಿ ಅಥವಾ ಗೋಧಿಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ. ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬರೋದಾದರೆ ಇದ್ದಕ್ಕಿದ್ದಾಗೆ ಧನಾಗಮಗಳು ಬರ್ಬೋದು, ಅಥವಾ ಸಮಸ್ಯೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ, ಅಷ್ಟಮಾಧಿಪತಿ 11ರ ಸ್ಥಾನದಲ್ಲಿದ್ದಾನೆ. ಒಂದು ರೀತಿಯಾಗಿ ಶುಭತ್ವ ಹಾಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ವಿಶೇಷವಾಗಿ ಇವತ್ತು ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ, ಖಂಡಿತವಾಗಿ ಶುಭ ಆಗ್ತದೆ. ಹಾಗೆ ಕುಂಭರಾಶಿ ವಿಚಾರಕ್ಕೆ ಬರೋಣ. ನೋಡಿ, ಕುಂಭರಾಶಿಯವ್ರಿಗೆ ಒಂಟಿತನ ಕಾಡ್ತಕ್ಕಂಥದ್ದಿರುತ್ತೆ, ಸಿಟ್ಟು ಜಾಸ್ತಿ ಬರುತ್ತಿದ್ದೀರ. ಸ್ವಲ್ಪ ಅಹಮ್ಮಿಂದ ಅನರ್ಥಗಳಾಗ್ಬೋದು. ಆದರೆ ಸರ್ಕಾರಿ ಕೆಲಸಗಳಲ್ಲಿ ಅಭಿವೃದ್ಧಿ ಸಾಧ್ಯತೆಗಳಿರುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಇದ್ದಕ್ಕಿದ್ದಾಗೆ ಬರೋದ್ರಿಂದ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕ ಅಥವಾ ಬಡವರಿಗೆ ಹಾಲಿನ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ, ಶುಭತ್ವ ಆಗ್ತವೆ. ಕೊನೆಯದಾಗಿ ಮೀನರಾಶಿಯವ್ರಿಗೂ ಸಹಿತವಾಗಿ ಈ ದಿನ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದಿರುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ. ಅನೇಕ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದಿರುತ್ತೆ. ತಂದೆಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಖಂಡಿತ ಒಂದು ಬದಲಾವಣೆಯ ಕಾಲ. ಸೋಂಬೇರಿತನ ಕಾಡ್ತದೆ, ಆದರೂ ಕೂಡ ಶುಭತ್ವ, ಲಾಭ ಇರ್ತಕ್ಕಂಥ ದಿನ ಕೂಡ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನ. ವಿದ್ಯಾರ್ಥಿಗೂ ಕೂಡ ಶುಭೋದಯ ಇರ್ತಕ್ಕಂಥದ್ದು ನಾನು ನೋಡಿದ್ವಿ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ, ವಾಸ್ತುವಿನ ಪ್ರಕಾರ ನಿಮ್ಮ ಆಫೀಸ್ ಅಥವಾ ನೀವು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ಅಭಿವೃದ್ಧಿ ಕಾಣ್ತಾ ಇಲ್ಲ, ಸಮಸ್ಯೆದಾಯಕವಾಗಿದೆ ಎಂದಾಗ ಭಾಳ ವಿಶೇಷವಾಗಿ ಸ್ಫಟಿಕದ ಲಿಂಗವನ್ನು ಇಟ್ಟು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ವಾಸ್ತು ದೋಷ ನಿವಾರಣೆಯಾಗಿ ನಿಮಗೆ ವ್ಯಾಪಾರ ವಹಿವಾಟುಗಳು, ನಿಮ್ಮ ಕಚೇರಿ ಕೆಲಸಗಳು ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ವಾಸ್ತುವಿನ ಎಲ್ಲ ವಿಚಾರಗಳಿಗೋಸ್ಕರ ನಮ್ಮ ಡಿಸ್ಪ್ಲೇಲಿರ್ತಕ್ಕಂಥ
ನಂಬರ್ಗೆ ಡಯಲ್ ಮಾಡಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಾಸ್ತುವಿನ ಪರಿಹಾರವನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.